ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು ಪ್ರಭು. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಎಲ್ಲರ ಮನೆಯಲ್ಲೂ ಹಬ್ಬದ ಕೆಲಸ ಮುಗ್ದಿದೆ ಅಂತ ಅಂದ್ಕೊತೀನಿ. ಸೊ ನಾಳೆನೇ ಹಬ್ಬದ ದಿನ. ಸೊ ನಾಳೆನೇ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ ನಾನು ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇನ್ನೇನಪ್ಪ ಅಂತಂದರೆ ಇವತ್ತು ಗಣಪತಿನ ತೊಗೊಂಡು ಬರೋದ್ರಿಂದ ಸ್ವಲ್ಪ ಮನೆಯನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಮತ್ತು ಹಾಗೆಯೇ ಸ್ವಲ್ಪ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಯಾವ ಥರ ಮಾಡ್ತೀನಿ ಅಂತಲೂ ಕೂಡ ಹಂಗೇ ಶೇರ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಇಂಟ್ರ್ಯೂನ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ಬೇಗನೆ ಎದ್ದೆ. ಸೊ ಬೆಳಿಗ್ಗೆ ಬೇಗ ಎದ್ದರೆ ಬೇಗ ಕೆಲಸಗಳೆಲ್ಲ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಬೇಗ ಎದ್ದುಬಿಟ್ಟು ಇವಾಗ ಸ್ವಲ್ಪ ಮಂತ್ರಗಳೆಲ್ಲ ಪ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲೇ ಮಾಡ್ತಾ ಇದ್ದೀನಿ. FM ರೇಡಿಯೋ ಹೋಮ್ ಥಿಯೇಟರ್ ಏನು ಬರುತ್ತೆ ಅದರಲ್ಲಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಆನ್ ಮಾಡಿಬಿಟ್ರೆ ಸುಪ್ರಭಾತ ಬರುತ್ತೆ ಅಂತ ಅದು ಆನ್ ಮಾಡಿದ್ದೀನಿ. ಅದೆಲ್ಲ ಆದಮೇಲೆ ನನ್ನ ಡೈಲಿ ರೊಟೀನ್ ಕೆಲಸ ಏನೇನಿರುತ್ತೆ ನೋಡಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಪೂಜೆನೂ ಕೂಡ ಮಾಡಿ ಮುಗಿಸ್ಕೊಂಡೆ. ಅದಾದಮೇಲೆ ಟಿಫನ್ ಎಲ್ಲ ರೆಡಿ ಮಾಡಬೇಕಾಗಿತ್ತಲ್ವ. ಸೊ ಟಿಫನ್ನು ಕೂಡ ರೆಡಿ ಮಾಡಿಬಿಡೋಣ ಅಂತಂದ್ಬಿಟ್ಟು ರೊಟ್ಟಿನ ಮಾಡ್ತಾಯಿದ್ದೀನಿ. ಸೊ ರೊಟ್ಟಿ ಜೊತೆಗೆ ಉಪ್ಸಾರು ಖಾರ ಏನು ಮಾಡಿದ್ವಿ ಅದಿತ್ತು. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜೋಳದ ರೊಟ್ಟಿ ಏನು ಬರುತ್ತೆ ನೋಡಿ ಅದನ್ನು ಮಾಡ್ಕೊತಾ ಇದ್ದೆ. ಹಂಗೇ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಬಿಸಿಲೆಲ್ಲ ಫೇಸ್ ಹತ್ರ ಬೀಳ್ತಿತ್ತ, ಅದೊಂಥರ ವೈಬು ಡಿಫ್ರೆಂಟ್ ಆಗಿತ್ತು. ಸೊ ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡೆ. ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಸಾಂಬಾರಿತ್ತು. ಸೊ ಹಾಗಾಗಿ ಅದೇ ಬ್ಯಾಲೆನ್ಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ಮನೇನ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತೀನಿ. ಡೀಪ್ ಕ್ಲೀನ್ ಅನ್ನೋದಕ್ಕಿಂತ ಕ್ಲೀನ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ನಾನು ಎಲ್ಲನೂ ಕ್ಲೀನ್ ಮಾಡಿರೋದ್ರಿಂದ ಜಸ್ಟ್ ಇವತ್ತು ಗಣಪತಿನ ತೊಗೊಂಡು ಬರಬೇಕಾಗಿರೋ ದಿನ. ಸೊ ಹಾಗಾಗಿ ನೀಟಾಗಿ ಮನೆಯೆಲ್ಲ ನೀಟಾಗಿದ್ದರೆ ಒಳ್ಳೇದಲ್ವಾ. ಹಾಗೆಯೇ ನಾವು ನಾಳೆನೇ ಅಂದರೆ ಗೌರಿ ಹಬ್ಬ ಯಾವತ್ತಿದೆ ಸೊ ಅವತ್ತೇ ನಾವು ಗೌರಿ ಗಣೇಶ ಕೂರಿಸ್ಬಿಟ್ಟು ಪೂಜೆನ ಮಾಡೋದು. ಹಾಗಾಗಿ ಇವತ್ತು ನೀಟಾಗಿ ಅವರು ತರೋದಕ್ಕಿಂತ ಮುಂಚೆನೆ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅವ್ರು ಹೋಗಿದ್ದು ಒಂದು ಸ್ವಲ್ಪ ಹೊತ್ತು ಟೈಮ್ ಆದಮೇಲೆ ನಾನು ಕ್ಲೀನ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಮಂಡೇ ಸೋಮವಾರ. ಸೊ ಅವ್ರ ಅಕ್ಕಂದ್ರಿಗೆ ಗೌರಿ ಬಾಗಿನ ಕೊಡಬೇಕಲ್ವ ತವ್ರ ಮನೆಯಿಂದ, ಅದನ್ನು ಕೂಡ ತಗೊಂಡೋಗಿ ಆಮೇಲೆ ಬರಬೇಕಾದ್ರೆ ಗಣಪತಿನ ತಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು. ಅಷ್ಟರಲ್ಲಿ ನಾನು ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಸ ಎಲ್ಲ ನೀಟಾಗಿ ತೆಗೆದೆ. ಅದಾದಮೇಲೆ ನಮ್ಮಮ್ಮ ಚೆನ್ಮಲ್ಗೆ ಹೂನ ತಂದು ಕೊಟ್ಟಿತ್ತು ಅಂತ ಹೇಳಿದ್ದೆ ಅಲ್ವಾ ಲಾಸ್ಟ್ ವಿಡಿಯೋದಲ್ಲಿ, ಅದನ್ನೆಲ್ಲ ಇವಾಗ ನಾನು ಜೋಡಿಸ್ಕೊತಾ ಇದ್ದೀನಿ. ಸೊ ಕೆಲಸ ಬೇಗ ಮುಗಿಸ್ಕೊಂಡ್ರೆ ಆರಾಮಾಗಿ ನಾನು ಅಂದರೆ ನನ್ನ ಪ್ರಿಪ್ರೇಷನ್ ಬೇಗ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗ ಕೂತ್ಕೊಂಡು ಫ್ರೀ ಇರೋ ಟೈಮಲ್ಲಿ ಜೋಡಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಚೆಂಡು ಮಲ್ಲಿಗೆ ಹೂನು ಕೂಡ ಜೋಡಿಸಿ ಇಟ್ಕೊಂಡಿದ್ದೆ. ಒಂದು 2-3 ಹಾರಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಡೆಕೋರೇಷನ್ ಎಲ್ಲ ಮಾಡಾದ್ಮೇಲೆ ಅದನ್ನೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೈಟ್ ಎಲ್ಲ ನಿದ್ದೆಗಿಟ್ಟು ಮಾಡೋದಕ್ಕಿಂತ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಅದೆಲ್ಲ ಆದಮೇಲೆ ಊಟ ಕೂಡ ಮುಗಿಸ್ಕೊಂಡೆ. ಹಾಗೆ ಹೊಲಕ್ಕೂ ಕೂಡ ಅತ್ತೆ ಕೈಲಿ ಊಟನೂ ಕೂಡ ಕೊಟ್ಟು ಕಳಿಸಿದ್ದಾಯಿತು. ಇನ್ನೇನು ಕೆಲಸ ಇರಲಿಲ್ಲ. ಮತ್ತು ನೈಟ್ ಬಂದುಬಿಟ್ಟು ಸಾಂಬಾರು ಒಂದನ್ನು ಮಾಡ್ಕೊಳ್ಬೇಕಾಗಿತ್ತು. ಅದನ್ನು ನೈಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಈ ಡೆಕೋರೇಷನ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. 2 o'clockಗೆ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ ಆಯಿತಾ. ಆದರೆ ನಾನು ಏನೋ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಏನೋ ಎಡವಟ್ಟು ಮಾಡಿಕೊಂಡೆ ಅಂತೀನಿ. ಎಡವಟ್ಟು ಅನ್ನೋದಕ್ಕಿಂತ ಟೈಮ್ ಜಾಸ್ತಿ ಇಡ್ಸ್ಕೊಂತು. ಅಂದರೆ ಬೇರೆ ರೀತಿ ಪ್ಲ್ಯಾನ್ ಮಾಡೋದು ಬಿಟ್ಬಿಟ್ಟು ನನ್ನ ತಲೆಯಲ್ಲಿ ಓಡ್ತಾ ಇರೋ ಪ್ಲ್ಯಾನ್ನ ಟ್ರೈ ಮಾಡೋಕ್ಕೆ ಹೋದೆ. ಬಟ್ ಅದು ಅಷ್ಟೊಂದು ಪರ್ಫೆಕ್ಟಾಗಿ ಬರಲಿಲ್ಲ. ಅದಾದಮೇಲೆ ನಾನು ಈ ಸತಿ ಹೇಳ್ದಂಗೆ ಯೆಲ್ಲೋ ಆ್ಯಂಡ್ ವೈಟ್ ಕಾಂಬಿನೇಷನ್ನಲ್ಲಿ ಡೆಕೋರೇಷನ್ನ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅಂದರೆ ನಾನು ಒಂದು ಪಿಕ್ನ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ ಲಾಸ್ಟ್ ವಿಡಿಯೋದಲ್ಲಿ, ಆದಷ್ಟು ಈ ಥರ ಡೆಕೋರೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ. ಸೊ ಹಾಗಾಗಿ ಅದೇ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೆ. ಸೊ ಬ್ಯಾಕ್ಗ್ರೌಂಡ್ಗೆ ಬಂದುಬಿಟ್ಟು ಯೆಲ್ಲೋ ಕಲರ್ ಸ್ಯಾರಿನ ಹಾಕೊಂಡಿದ್ದೀನಿ. ಹಾಗೆಯೇ ಒಂದು ಟೇಬಲ್ ಇಟ್ಬಿಟ್ಟು ಇವಾಗ ಕೋಲ್ಗಳು ಏನು ಬರುತ್ತೆ ಅದನ್ನು ಸ್ಟ್ರೈಟಾಗಿ ಇಡಬೇಕಾಗಿತ್ತು. ಅದಕ್ಕಂತೂ ಎಷ್ಟು ಹರಸಾಹಸ ಪಟ್ಟಿದ್ದೀನಿ ಅಂದರೆ ಸಿಕ್ಕಾಬಿಟ್ಟೆ
ಅಂತಲೇ ಹೇಳ್ಬೋದು. ಹಾಗೆಯೇ ಸ್ವಲ್ಪ ನನ್ನ ಫ್ರೆಂಡ್ ಕೂಡ ಬಂದು ಹೆಲ್ಪ್ ಮಾಡಿಕೊಟ್ಲು. ಅದಾದಮೇಲೆ ನೀಟಾಗಿ ಅದನ್ನು ಜೋಡ್ಸೋಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲೇ ಇಲ್ಲ. ಲಾಸ್ಟ್ ಫೈನಲಿ ತುಂಬಾ ಕಷ್ಟಪಟ್ಬಿಟ್ಟು ಬಿಟ್ಬಿಟ್ಟೆ, ಹೋಗಿ ಸರಿಯಾಗೇ ಬರ್ತಾ ಇಲ್ವಲ್ಲ, ಎಂತ ಮಾಡೋದು ಅಂತ ಅಂದ್ಬಿಟ್ಟು. ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದ್ರಲ್ವ, ಗಣಪತಿ ಎಲ್ಲ ತೊಗೊಂಡು ಸ್ವಲ್ಪ ಟೈಮ್ ಅವರು ರೆಸ್ಟ್ ಮಾಡಿದ್ದಾದಮೇಲೆ ಅವ್ರು ಕೂಡ ಎಲ್ಲನೂ ನೀಟಾಗಿ ನಾನು ಅರೇಂಜ್ ಮಾಡಿಕೊಡ್ತೀನಿ ಕೊಡು ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಕಡ್ಡಿ ಏನು ಬರುತ್ತೆ ನೋಡಿ, ದೊನ್ನೆಗಳು ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಟೈಟಾಗಿ ಕಟ್ಕೊಟ್ರು, ಅಂದರೆ ಬಿಚ್ಚೋಗ್ಬಾರ್ದು ಆ ರೀತಿ. ಅದಾದಮೇಲೆ ಇವಾಗ ವೇಲ್ಗಳು ಏನು ಬರುತ್ತೆ, ಅಂದರೆ ಕೋಲ್ಗಳು ಕಾಣಿಸ್ಬಾರ್ದು ಅಂದ್ಬಿಟ್ಟು ವೇಲ್ಗಳನ್ನು ಕೂಡ ನೀಟಾಗಿ ಅರೇಂಜ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಈ ಥರ ಏನಾದರೂ ಮನೆಯಲ್ಲಿ ಹೆಲ್ಪ್ ಮಾಡೋರಿದ್ರೆ ಏನು ಬೇಕಾದರೂ ಕೆಲಸ ಮಾಡ್ಬೋದು ಅಂತ ಅನ್ಕೊತೀನಿ. ಸಡನ್ನಾಗಿ ನನ್ನ ಹಸ್ಬೆಂಡ್ ಕೂಡ ಮಾಡು ಹಂಗೆ ಹಿಂಗೆ ಅಂತಂತೂ ಅನ್ನೋದೇ ಇಲ್ಲ, ಆಯಿತಾ. ಏನಕ್ಕೆ ಇಷ್ಟೊಂದು ಕಷ್ಟಪಡ್ತೀಯ, ಅದು ಏನಕ್ಕೆ ಅಷ್ಟೊಂದು ರಿಸ್ಕ್ ತೊಗೋಬೇಕು, ಒಂದೇ ಒಂದು ಟೇಬಲ್ ಇಟ್ಟರೆ ಆಗುತ್ತೆ ಅಲ್ವಾ. ಸೊ ಅನ್ನೋ ಥರ ಅವ್ರ ಮೈಂಡ್ ಸೆಟ್ಟು. ಅಂದರೆ ನನಗಂತೂ ನನಗೆ ಹಿಂಗೆ ಬೇಕು ಅಂದರೆ ಹಂಗೇ ಬೇಕು. ಸೊ ಎಷ್ಟೇ ಕಷ್ಟ ಆದರೂ ಅದನ್ನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಂಗೆ ಮಾಡ್ತಾಯಿದ್ದೆ. ಅವರು ಸ್ವಲ್ಪ ಹೊತ್ತು ಹಂಗಂದ್ರೆ ಅದಾದಮೇಲೆ ಅವರಾಗಿದ್ದು ಅವರೇ ಬಂದುಬಿಟ್ಟು ಎಲ್ಪ್ ಮಾಡ್ತಿದ್ದಾರೆ. ಅಂದರೆ ನಾನು ಒಂದು ಪಿಕ್ನ ಶೇರ್ ಮಾಡ್ಕೊಂಡಿದ್ನಲ್ಲ, ಅದನ್ನು ನೋಡಿಕೊಂಡು ಸೇಮ್ ಅದರಲ್ಲಿ ಯಾವ ಥರ ಮಾಡಿದ್ದಾರೆ ಆ ಥರನೇ ಮಾಡೋಣ ಅಂತಂದ್ಬಿಟ್ಟು ಅವರು ಕೂಡ ಸಿಕ್ಕಾಬಿಟ್ಟೆ ಎಲ್ಪ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅವರು ಕೆಲವೊಂದಿಷ್ಟು ಐಡಿಯಾಗಳನ್ನ ಶೇರ್ ಮಾಡ್ಕೊತಾರೆ ನೋಡಿ ಮಾಡುವಾಗ. ಸೊ ಅದಂತೂ ಸಿಕ್ಕಾಬಿಟ್ಟೆ ಎನರ್ಜಿ ಅಂತಲೇ ಹೇಳ್ಬೋದು. ಸೊ ಈ ಥರ ಬಂದು ಎಲ್ಪ್ ಮಾಡೋದ್ರಿಂದ ನನಗಂತೂ ಈ ಎನರ್ಜಿನೇ ಬರುತ್ತೆ ಅಂತಲೇ ಹೇಳ್ತೀನಿ. ಆಮೇಲೆ ಸ್ವಲ್ಪ ಟಿಪ್ಸ್ ಎಲ್ಲ ಶೇರ್ ಮಾಡ್ಕೊತಾರೆ, ಸರಿ ಬಿಡು ಅದನ್ನು ತಗೊಬರೋಣ, ಹಿಂಗೆ ಮಾಡೋಣ, ಅದನ್ನು ಹಾಕೋಣ, ಇದನ್ನು ಹಾಕೋಣ. ಸೊ ಎಷ್ಟು ಎಲ್ಪ್ ಮಾಡ್ತಾರೆ ಅಂದರೆ ಸಿಕ್ಕಾಬಿಟ್ಟೆ ಅಂತಲೇ ಹೇಳ್ಬೋದು. ನಮ್ಮನೇಲಿ ಎಲ್ಲರೂ ಕೂಡ ಅಷ್ಟೇ, ಒಬ್ಬರು ಅಂತಲ್ಲ ಪ್ರತಿಯೊಬ್ಬರು ಕೂಡ ಎಲ್ಪ್ ಮಾಡ್ತಾರೆ. ಸೊ ನಮ್ಮ ಅತ್ತೆಗೂ ಕೂಡ ಏನೇನು ತರಬೇಕು ಜಮೀನಿಂದ ಅಂತಂದ್ಬಿಟ್ಟು ಎಲ್ಲನೂ ಹೇಳಿ ಕಳಿಸಿದೆ. ಅಂದರೆ ಬಾಳೆ ಎಲೆ, ಮಾವಿನ ಎಲೆ, ಏನು ಬರುತ್ತೆ ಅದು, ಸೊ ಬಿಲ್ಪತ್ರೆ, ಸೊ ಎಕ್ಸೆಟ್ರಾ ಈ ಥರ ಥಿಂಗ್ಸ್ ಏನೇನು ಬೇಕು ಎಲ್ಲನೂ ಕೂಡ ಹೇಳ್ಬಿಟ್ಟಿದೆ. ಅಂದರೆ ಮರ್ತ್ಬಿಡ್ಬಾರ್ದು ಅಲ್ವಾ ಅಂತಂದ್ಬಿಟ್ಟು ಅವ್ರಿಗೊಂದು ಕೆಲಸ ಒಪ್ಪಿಸ್ಬಿಟ್ಟಿದೆ ಅಂತಲೇ ಅಂತೀನಿ. ಸೊ ಇವರು ಬಂದು ಇವಾಗ ನನಗೂ ಕೂಡ ಎಲ್ಪ್ ಮಾಡ್ತಾಯಿದ್ರು. ಮತ್ತು ನಾನು ಚೆನ್ಮಲ್ಗೆ ಹೂ ಎಲ್ಲ ಪೋನ್ಸ್ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತಾ, ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಕಿದ್ರೆ ಚೆನ್ನಾಗಿರುತ್ತಾ ಅಂತ ಅಂದ್ಬಿಟ್ಟು ಒಂದು ಸತಿ ನೋಡ್ತಾ ಇದ್ವಿ. ಅಂದರೆ ನಾವು ಫೋಟೋದಲ್ಲಿ ಬಂದುಬಿಟ್ಟು ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಹಾಕಿದ್ರು. ಸೊ ಹಂಗೇ ಹಾಕೋಣ ನಾವು ಕೂಡ ಅಂತ ಅಂದ್ಬಿಟ್ಟು ಹಾಕ್ತಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಒಂಥರ ಲುಕ್ ಎಷ್ಟು ಚೆನ್ನಾಗಿ ಚೇಂಜ್ ಆಗೋಯ್ತು ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು, ಒಂಥರ ಡಿಫ್ರೆಂಟಾಗಿತ್ತು. ಅಂದರೆ ನಾವೇನಾದರೂ ಅಂದ್ಕೊಂಡ್ರೆ ಅದನ್ನು ಪಕ್ಕ ಮಾಡಲೇಬೋದು ಅನ್ನೋ ಒಂಥರ ಕಾನ್ಫಿಡೆಂಟ್ ಬಂತು ಅಂತಲೇ ಹೇಳ್ತೀನಿ. ಸೊ ಫೈನಲ್ ಲುಕ್ ಯಾವ ಥರ ಇತ್ತು ಅಂತ ಶೇರ್ ಮಾಡ್ಕೊತೀನಿ ಆಯಿತಾ. ಇದನ್ನು ಮಾಡೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಇಡಿಸ್ತು. ಇನ್ನೂ ಸ್ವಲ್ಪ ಬ್ಯಾಲೆನ್ಸಿಂಗ್ ಕೆಲಸಗಳಿದೆ, ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಅಂತ ಅನ್ಕೊತೀನಿ. ಯಾಕಂದರೆ ಜಾಸ್ತಿ ವಿಡಿಯೋ ಆಗ್ಬಿಟ್ರೆ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗ ಫೈನಲ್ ಲುಕ್ ನೋಡ್ತಾ ಇರ್ಬೋದು ನೀವು, ಈ ಥರ ಅರೇಂಜ್ ಮಾಡಿ ಕಂಪ್ಲೀಟ್ ಮಾಡಿಬಿಟ್ಟು ಹೋದ್ರು. ಮತ್ತು ಇನ್ನು ಬಾಕಿ ಏನು ಕೆಲಸ ಇರುತ್ತೆ ಬಿಡು, ಅದನ್ನು ನೈಟ್ ಬಂದು ನಾನು ಹೆಲ್ಪ್ ಮಾಡಿಕೊಡ್ತೀನಿ ತಗೊಬಂದು ಅಂತ ಅಂದ್ಬಿಟ್ಟು ಹೋದರು. ಸೊ ಆಯಿತು ಅಂದ್ಬಿಟ್ಟು ನಾನು ಇಷ್ಟು ಕೆಲಸ ಬಿಟ್ಟು ಮತ್ತೆ ಒಂದು ಸತಿ ಕಸ ಎಲ್ಲ ತೆಗೆದು ಮತ್ತೆ ಮನೆಯೆಲ್ಲ ನೀಟಾಗಿ ಒರೆಸಿ, ಹಾಗೆಯೇ ಇಡ್ಲಿಗೆ ಬೇರೆ ರುಬ್ಬಬೇಕಾಗಿತ್ತು. ಸೊ ನಾಳೆ ಇಡ್ಲಿ ಮಾಡೋಣ ಅಂತಂದ್ಬಿಟ್ಟು ಅದಕ್ಕೆಲ್ಲ ರುಬ್ಬಿಟ್ಟು, ಮತ್ತು ಈಗ ದೇವರು ಅಂದರೆ ಪೂಜೆ ಮಾಡೋದಕ್ಕೆ ಬೇಕಾಗಿರೋ ಪಾತ್ರೆಗಳಾಗಿರ್ಬೋದು ಅದನ್ನೆಲ್ಲ ವಾಶ್ ಮಾಡಿ ತೊಗೊಂಡು ಬಂದಿಟ್ಟೆ. ಅದಾದಮೇಲೆ ವಿಳ್ಯೆದೆಲೆ, ಬಾಳೆಹಣ್ಣು, ಸೊ ಏನೇನು ಐಟಮ್ಸ್ ಬೇಕು ಎಲ್ಲನೂ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಮನೆಯೂ ಕೂಡ ಡೀಪ್ ಕ್ಲೀನ್ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ಸೊ ಈ ಥರ ಇತ್ತು ನಮ್ಮ ಮನೆಯಲ್ಲಿ ಗಣಪತಿ ಹಬ್ಬಕ್ಕೋಸ್ಕರ ಡೆಕೋರೇಷನ್ ಮಾಡ್ಕೊಂಡಿರೋ ವಿಡಿಯೋ. ಸೊ ಗಣಪತಿನೂ ಕೂಡ ತೊಗೊಬಂದು ದೇವ್ರ ಮನೇಲಿ ಇಟ್ಟಿದ್ದೀವಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇದ್ರ ಕಂಟಿನ್ಯೂ ಪಾರ್ಟ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬೈ ಬಾಯ್.